ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ತಮಗೆ ಸಾಕಷ್ಟು ಬಾರಿ ಫೋನ್ ಮಾಡಿ ಅಶ್ಲೀಲವಾಗಿ ನಡೆದುಕೊಂಡಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ತಾವು ಫೋನ್ ಮಾಡಿದ್ದಾದರೂ ಅಭ್ಯರ್ಥಿ ಗೋವಿಂದರಾಜ್ರವರು ತಮಗೆ ಸಾಕಷ್ಟು ಬಾರಿ ಫೋನ್ ಮಾಡಿ ಅಶ್ಲೀಲವಾಗಿ ಮಾತನಾಡಿದ್ದಲ್ಲದೆ ಮಹಿಳೆಯರ ಫೋಟೋಗಳನ್ನು ವಾಟ್ಸಪ್ಗೆ ಕಳುಹಿಸುವಂತೆ ಪದೇ ಪದೇ ಫೋನ್ ಮಾಡುತ್ತಿದ್ದಾರೆಂದು ದೂರಿದರು. ಮಹಿಳೆಯರಿಗೆ ಗೌರವ ನೀಡದೆ ಅಸಭ್ಯವಾಗಿ ನಡೆದುಕೊಳ್ಳುವ ಅಭ್ಯರ್ಥಿ ಗೋವಿಂದರಾಜ್ರವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಅಭ್ಯರ್ಥಿ ಗೋವಿಂದರಾಜ್ ವಿರುದ್ಧ ವಾಗ್ದಾಳಿ ನಡೆಸಿದ ಮುಸ್ಲಿಂ ಮಹಿಳೆಯರು ಸುದ್ದಿಗೋಷ್ಠಿಯಲ್ಲಿ ಗೋವಿಂದರಾಜ್ ವರ್ತನೆ ವಿರುದ್ಧ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಹೆಸರು ರೇಷ್ಮಾ ಅಂತ. ನನಗೇನೆ ಅವರು ಮಾತಾಡಿರೋದು. ನಾನು ಅವ್ರಿಗೆ ಕ್ಯಾನಿವಾಸ್ ಬಗ್ಗೆ ಮಾತಾಡಿದೆ, ಆದರೆ ಅವರು ನನ್ನ ಜೊತೆ ಏನೇನೋ ಉಲ್ಟಾಸಿಗ ಮಾತಾಡಿದ್ದಾರೆ. ನಾನು ಅವ್ರಿಗೆ ಒಂದು ಸತಿ ಫೋನ್ ಮಾಡಿದರೆ ಅವ್ರು ನನಗೆ 3-4 ಸತಿ ಮಾಡಿದ್ದಾರೆ. ಔಟ್ಗೋಯಿಂಗ್ ಕಾಲ್ ಇರೋದು ಇಲ್ಲ ಇನ್ಕಮಿಂಗ್ ಕಾಲ್ ಇರೋದು ಬೇಕಾದರೆ ನೀವು ನೋಡ್ಕೊಳ್ಬೋದು ನನ್ನ ಫೋನಲ್ಲೇ, ಯಾರು ಮಾಡಿರೋದು, ನಾನು ಮಾಡಿರೋದು, ಅವ್ರು ಮಾಡಿರೋದು ಅಂತ ಅವ್ರಿಗೆ ನನಗೆ ಕನ್ನಡ ಜಾಸ್ತಿ ಬರೋದಿಲ್ಲ, ಆದರೆ ನಾನು ಹೇಳ್ತಿದ್ದೀನಿ ಅಂಥವ್ರಿಗೆ ನಾವು ನಮ್ಮ ಏರಿಯಾದ ನಮ್ಮ ತುಮಕೂರದ ಇದು ಮಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ. ಯಾಕಂದರೆ ಇವಾಗ ಹೆಂಗಸು ಒಂದು ಅವ್ರ ಮಂತ್ರಿ ಆಗಿಬಿಟ್ರೆ MLA ಆಗಿಬಿಟ್ರೆ ಏನಾದ್ರೂ ಆಗಿಬಿಟ್ರೆ ಒಂದು ಲೇಡೀಸ್ ಹೋಗಲೇಬೇಕಾಗುತ್ತೆ ಅವ್ರ ಹತ್ರ. ಈ ಥರ ನನಗೆ ತೊಂದರೆ ಐತೆ, ಈ ಥರ ಪ್ರಾಬ್ಲಮ್ ಐತೆ ಅಂತ. ಆವಾಗ ಅವರು ಹೆಂಗಸ್ರಿಗೆ ಏನು ಇದು ಮಾಡ್ದಲ್ಲೇ ಅವರು ನನಗೆ ಸಹಾಯ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಸರ್? ಇಂತಹ ವ್ಯಕ್ತಿಗೆ ಜೆಡಿಎಸ್ ಪಕ್ಷವು ಟಿಕೆಟ್ ನೀಡಬಾರದು. ಇಂಥವರಿಂದ ಪಕ್ಷದಲ್ಲಿರುವ ಮಹಿಳೆಯರಿಗೆ ಗೌರವ ಸಿಗುವುದಿಲ್ಲ ಎಂದು ನೇರವಾಗಿ ಛೇಡಿಸಿದರು. ಕ್ಯಾಮರಾಮನ್ ಹ್ಯಾರಿಸ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಅತೀಕ್ ಅಹಮದ್ ಬೇಸರಗೊಂಡು ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಿಸುವುದಾಗಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಶ್ವಾಸನೆ ನೀಡಿ ಅನ್ಯಾಯ ಮಾಡಿದ್ದರಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾಗಿ ಅತೀಕ್ ಅಹಮದ್ ರವರು ಸುದ್ದಿಗೋಷ್ಠಿಯಲ್ಲಿ ಪ್ರಕಟಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಪ್ತ ಶಿಷ್ಯನಾಗಿದ್ದ ಅತೀಕ್ ಅಹಮದ್ ರವರು ತಮ್ಮ ನಾಯಕನಿಂದಲೇ ತಮಗೆ ಆದ ಅನ್ಯಾಯದಿಂದ ಬೇಸತ್ತು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಗುಡ್ ಬೈ ಹೇಳಿದ್ದಾಗಿ ಅತೀಕ್ ಅಹಮದ್ ರವರು ನೋವಿನಿಂದಲೇ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪರಮೇಶ್ವರ್ ಅವರು ನೀಡಿದ ಸೂಚನೆ ಮೇರೆಗೆ ಪಕ್ಷದ ಸಂಘಟನೆ ಅಲ್ಪಸಂಖ್ಯಾತರ ಸಮಾವೇಶಗಳನ್ನು ಮಾಡಿದ್ದರೂ ಸಹ ಯಾವುದಕ್ಕೂ ಬೆಲೆ ನೀಡದೆ ತಮಗೆ ಅನ್ಯಾಯವೆಸಗಿದ್ದಾರೆಂದು ನೇರವಾಗಿ ಆರೋಪಿಸಿದರು. ದಿನಾಂಕ 15/4/2023 ಮಧ್ಯಾಹ್ನ 2:30 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಹಾಗೂ ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಟ್ಟಿದ್ದೀನಿ. ಸುಮಾರು 15 ವರ್ಷದಿಂದ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ದುಡ್ಕೊಂಡ್ಬಂದೆ. ನಾನು ಅದರಲ್ಲಿ ನಗರಾಧ್ಯಕ್ಷರಾಗಿ ನನಗೆ ಡಾಕ್ಟರ್ ಜಿ ಪರಮೇಶ್ವರ್ ಆಯ್ಕೆ ಮಾಡಿದರು. ಅದಾದ ನಂತರ 2016ರಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗಕ್ಕೂ ಸಹ ಅವರು ನನಗೆ ಆಯ್ಕೆ ಮಾಡಿದರು. ಆವಾಗ ಅವರು ಒಂದು ಮಾತು ನನಗೆ ಕಂಡೀಷನ್ ಮಾಡಿದರು, ಅಲ್ಪಸಂಖ್ಯಾತರಲ್ಲಿ ಯಾರು ಲೀಡುಗಳು ಸರಿಯಾದ ರೀತಿಯಿಲ್ಲ, ನೀನು ಜಿಲ್ಲೆದಂಥ ಸಂಘಟನೆ ಮಾಡಿ ಪಕ್ಷವನ್ನು ಬೆಳೆಸು ಮತ್ತು ಅಲ್ಪಸಂಖ್ಯಾತರಿಗೆ ಬೆನ್ನೆಲುಬಾಗಿ ನೀನು ನಿಂತ್ಕೋಬೇಕು ಮತ್ತು ಎಲ್ಲ ಜಾತಿ ಜನಾಂಗದಿಂದ ಹೊರನಾಡ ಇಟ್ಕೋಬೇಕು ಅಂತ ಹೇಳಿ ನನಗೊಂದು ಮಾತು ಕೊಟ್ಟಿದ್ದರು. ಅವ್ರ ಮಾತಿನ ಪ್ರಕಾರ ನಾನು ನಿಷ್ಠೆಯಿಂದ ನಡ್ಕೊಂಬಂದೆ. ಯಾವತ್ತೂ ಅವ್ರಿಗೆ ಎಲ್ಲೂ ಅಗೌರವ ತಗೊಂಬಂದಿಲ್ಲ, ಎಲ್ಲೂ ಒಂದು ಕಪ್ ಚುಕ್ಕಿ ತಗೊಂಬರೋಕ್ಕೆ ನಾನು ಹೋಗಿಲ್ಲ. ಅವ್ರು ಏನು ಹೇಳಿದ್ರು ಆ ಮಾತಿಗೆ ನಾನು ಗೌರವಿಸ್ಕೊಂಡು ಸ್ವೀಕಾರ ಮಾಡಿ ನಾನು ಪೂರ್ಣ ಮಾಡ್ಕೊಂಬರ್ತಿದ್ದೆ. ಮಧ್ಯದಲ್ಲಿ ಸುಮಾರು 1-2 ವರ್ಷ ಹಿಂದೆ ನನಗೆ ದರ್ಗಾ ಮತ್ತು ದೇವಸ್ಥಾನದ ಒಂದು ತೆರವುಗಾಗಿ ಒಂದು ಆದೇಶ ಬಂದಿತ್ತು. ಜೋಡಿ ದರ್ಗಾ ಮತ್ತು ದೇವಸ್ಥಾನ ನಾಗರಕಟ್ಟೆ ದೇವಸ್ಥಾನದ್ದು. ಆ ಟೈಮಲ್ಲಿ ನಾನು ಹೋರಾಟ ಹಮ್ಮಿಕೊಂಡಿದ್ದೆ. ಆವಾಗ ನನಗೆ ಕರೆಸಿದ್ರು ಅವರು, ಏನಕ್ಕೆ ಇದೆಲ್ಲ ಮಾಡ್ತೀಯ ಅಂದರು. ತುಮಕೂರು ನಗರದ ಒಂದು ಇದು ಶಾಂತಿಯ ಒಂದು ಸಂದೇಶ ಇದು ಒಂದು ಬ್ಯೂಟಿನೆಸ್ ನಮ್ಮ ನಗರದ್ದು ಇದು ಯಾವುದೇ ಕಾರಣಕ್ಕೆ ಕೆಡಬಾರ್ದು ಅಂತ ಹೇಳಿ ನಾನು ಸುಮಾರು ಒಂದು 11,000 ಜನದ್ದು ಸಿಗ್ನೇಚರ್ ಮಾಡಿಸಿ
ಜಿಲ್ಲಾಧಿಕಾರಿ ಕೊಟ್ಟಿದ್ದು ನಿಜ. ಇದು ಉಳಿಬೇಕು. ಪರಮೇಶ್ವರ್ ಅವರು ಶಿಷ್ಯರನ್ನು ಬೆಳೆಸುವುದಿಲ್ಲ ಎಂಬುದಕ್ಕೆ ನಾನೇ ಸಾಕ್ಷಿಯಾದೆ ಎಂದು ಹೇಳಿದ ಅವರು ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಟಿಕೆಟ್ ನೀಡಿದ್ದಾರೆಂದು ನೇರವಾಗಿ ದೂರಿದರು. ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಒಂದು ವಾರದಿಂದ ಸಾಂತ್ವನ ಹೇಳುವ ಗೋಜಿಗೆ ಬಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಿಂದ ಹೊರಬಂದಿರುವ ಅತೀಕ್ ಅಹಮದ್ ಮತ್ತು ಎಸ್ ಶಿವಣ್ಣ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಂದ ಟಿಕೆಟ್ ಸಿಗದೆ ಆ ಎರಡೂ ಪಕ್ಷಗಳಿಗೂ ಗುಡ್ ಬೈ ಹೇಳಿ ಹೊರಬಂದಿರುವ ಮಾಜಿ ಸಚಿವ ಎಸ್ ಶಿವಣ್ಣ ಮತ್ತು ಅತೀಕ್ ಅಹಮದ್ ರವರು ಇವರಿಬ್ಬರು ಒಂದಾಗಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಇವರಿಬ್ಬರಲ್ಲಿ ಒಬ್ಬರು ಪಕ್ಷೇತರವಾಗಿ ಸ್ಪರ್ಧಿಸಲು ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಸಿಗದೆ ಪಕ್ಷಕ್ಕೆ ಗುಡ್ ಬೈ ಹೇಳಿ ಹೊರಬಂದಿರುವ ಮಾಜಿ ಸಚಿವ ಎಸ್ ಶಿವಣ್ಣ ರವರು ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ರವರನ್ನ ಯಾವುದೇ ಕಾರಣಕ್ಕೂ ಗೆಲ್ಲಿಸುವುದಕ್ಕೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಪರಮೇಶ್ವರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಅತೀಕ್ ಅಹಮದ್ ರವರು ನಗರದಲ್ಲಿ ಬಿಜೆಪಿಯನ್ನು ಗೆಲ್ಲಿಸುವುದಕ್ಕೆ ಬಿಡಬಾರದೆಂದು ಪಣ ತೊಟ್ಟಿದ್ದಾರೆ. ಈಗಾಗಲೇ ಕಳೆದ ರಾತ್ರಿ ಮಾಜಿ ಸಚಿವ ಎಸ್ ಶಿವಣ್ಣರವರ ಜೊತೆ ಅತೀಕ್ ಅಹಮದ್ ಮಾತುಕತೆ ನಡೆಸಿದ್ದು, ನೀವು ಪಕ್ಷೇತರವಾಗಿ ನಿಂತರೆ ನಾನು ಸಂಪೂರ್ಣವಾಗಿ ಬೆಂಬಲ ನೀಡುವುದಾಗಿ ಅತೀಕ್ ಅಹಮದ್ ಘೋಷಿಸಿದ್ದಾರೆ. ಒಟ್ಟಾರೆ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ರವರನ್ನ ಗೆಲ್ಲಿಸಿದಂತೆ ಅತೀಕ್ ಅಹಮದ್ ಮತ್ತು ಶಿವಣ್ಣರವರು ರಣತಂತ್ರ ಹೂಡಿದ್ದು, ಅದು ಯಾವ ರೀತಿ ಫಲಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲದಲ್ಲಿ ಕೆಪಿಸಿಸಿ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನೆಲಮಂಗಲ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಶ್ರೀನಿವಾಸ್, ಎಂಎಲ್ಸಿ ರವಿ ಸೇರಿದಂತೆ ನಾಯಕರು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಅನಂತಮೂರ್ತಿ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ನಮನ ಸಲ್ಲಿಸಿ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇವಲ ಸಂವಿಧಾನದ ಶಿಲ್ಪಿ ಅಲ್ಲ, ಅವರು ಮಾನವತಾವಾದಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ಸಂವಿಧಾನದ ಮೂಲಕ ಸಮಾನತೆಯ ಅವಕಾಶ ನೀಡಿದವರು. ಜೀವನ ಪರ್ಯಂತ ಶೋಷಿತರು, ನಿರ್ಗತಿಕರು, ಹಿಂದುಳಿದವರ ಪರವಾಗಿ ನಿಂತು ಹೋರಾಡಿದ ಮೇರು ವ್ಯಕ್ತಿ ಅಂಬೇಡ್ಕರ್. ಈ ಬಾರಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ಅವ್ರು ಯಾರು ಕೂಡ ಈ ಕಾಯ್ದೆಯನ್ನ ಮಾಡಲಿಲ್ಲ. 2008ರಿಂದ 2013ವರೆಗೆ ಅಧಿಕಾರದಲ್ಲಿದ್ದಾರೆ, ಡೆಲ್ಲಿನಲ್ಲಿ ಅಧಿಕಾರದಲ್ಲಿದ್ದಾರೆ. ಡೆಲ್ಲಿನಲ್ಲೂ ಮಾಡಿಲ್ಲ, ಕರ್ನಾಟಕದಲ್ಲೂ ಕೂಡ ಮಾಡಿರಲಿಲ್ಲ. ಅದನ್ನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಗೆಲುವನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದ್ರೋಹ ಮಾಡಲಿಕ್ಕೆ ಅನ್ಯಾಯ ಮಾಡಿ ನಾನು ಮುಖ್ಯಮಂತ್ರಿಯಾಗಿ ಕೊನೆ ಬಜೆಟ್ ಮಂಡಿಸಿದಾಗ 17-18 ಲಾಸ್ಟ್ ಬಜೆಟ್ ಆಗ ಎಸ್ಸಿಪಿ ಟಿಎಸ್ಪಿ 30,000 ಕೋಟಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ನೆಲಮಂಗಲದಲ್ಲಿ ಇಷ್ಟು ಜನ ಸೇರಿರುವುದು ನೋಡಿ ಖುಷಿಯಾಯಿತು. ವೇದಿಕೆ ಮುಂದೆ ಇಷ್ಟು ಜನ ಆದ್ರೆ ಇನ್ನು ರಸ್ತೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಜನ ಬರ್ತಿದ್ದಾರೆ. ಜನರ ಶಕ್ತಿಯ ಮುಂದೆ ಇನ್ಯಾವ ಶಕ್ತಿಯೂ ಇಲ್ಲ. ಈ ದಿನ ಅಂಜನಮೂರ್ತಿ ಅವರು ಇರಬೇಕಿತ್ತು, ಆದ್ರೆ ಅವರು ಇಲ್ಲ. ಆದ್ರೆ ಅವರಿಗೆ ನೀವು ತೋರಿದ ಪ್ರೀತಿ ಮರೆಯಲು ಸಾಧ್ಯ ಇಲ್ಲ. ನೆಲಮಂಗಲ ಕ್ಷೇತ್ರಕ್ಕೆ ಎನ್ ಶ್ರೀನಿವಾಸ್ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದೇವೆ. ಅವರನ್ನ ಗೆಲ್ಲಿಸಿ ನೆಲಮಂಗಲ ಕಾಂಗ್ರೆಸ್ ಭದ್ರಕೋಟೆ ಎಂದು ತೋರಿಸಬೇಕಿದೆ ಎಂದರು. ಗುಬ್ಬಿ ವಾಸುವಾದ ಅರಗಲಗೌಡ ಶ್ರೀನಿವಾಸ ಗೌಡರಾಜ, ನಮ್ಮ ಶಿವಲಿಂಗೇಗೌಡರು, ಕೋಲಾರ ಶ್ರೀನಿವಾಸ ಗೌಡರು, ಮಧು ಬಂಗಾರಪ್ಪ, ಹೀಗೆ ಒಂದು 25 ಜನ ಜನತಾದಳದಿಂದ ಕೂಡ ಹೋದ್ಸತಿ ಅರ್ಜಿ ಹಾಕಿದವರು, ಹಾಲಿ ಶಾಸಕರು, ಎಂಎಲ್ಸಿ. ಇವರ ಗ್ರಾಮ ಪಂಚಾಯತಿ ಮೆಂಬರ್ಗಳಲ್ಲ, ಇವರು ಬಹಳ ಪ್ರಮುಖವಾದಂತಹ ನಾಯಕರು. ಈ ದೇಶದ ಸಂವಿಧಾನ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಅವರ ರಾಜಕೀಯದ ಭವಿಷ್ಯ ಇವೆಲ್ಲರೂ ಕೂಡ ಬಹಳ ಅರ್ಥವನ್ನು ಮಾಡಿಕೊಂಡಿರುವಂತವರು. ಇವತ್ತು ನಾವು ಈ 14ನೇ ತಾರೀಕು ನಾವೆಲ್ಲರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ಕೂಡ ನಾವು ಸ್ಮರಿಸಿಕೊಂಡು
ಇಡೀ ದೇಶ ಅವ್ರನ್ನ ಸ್ಮರಿಸ್ತಾ ಇದೆ. ಬಹುಶಃ ಎಷ್ಟೋ ದೇವರುಗಳನ್ನ ದೇವಸ್ಥಾನಗಳನ್ನ ನಾವು ನೋಡಿದ್ದೇವೆ. ನಾನು ಆಗ ಒಂದು ಮಾತು ಬೇಕಾಗ್ತದೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಏನಿದೆ, ಅವರ ಭಾವಚಿತ್ರ ಏನಿದೆ, ಎಲ್ಲ ದೇವರಿಗಿಂತ ಅತಿ ಹೆಚ್ಚು ಪುತ್ಥಳಿ ಮತ್ತು ಭಾವಚಿತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೆ ಅನ್ನೋದನ್ನ ಯಾವ ಕೂಡ ತಳ್ಳಾಕಲಿಕ್ಕೂ ಆಗುದಿಲ್ಲ, ಮಾಡಲಿಕ್ಕಾಗುದಿಲ್ಲ. ಅವ್ರು ಹೇಳ್ತಾರೆ, ಇತಿಹಾಸವನ್ನ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸ್ತಾರ ಅಂತ ಹೇಳಿ. ಹೋರಾಟ ಮಾಡುವುದು ಗೆದ್ದೇ ಗೆಲ್ತದೆ, ಯಾಕೆ ನಮಗೆ ಸೋಲಿನ ಭಯವಿರುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಕಾರ್ಯಕ್ರಮಕ್ಕೆ ಜನರನ್ನ ಕರೆತರಲು ಸೂಕ್ತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದ್ದು, ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆ ಮಾಡಿದ್ರು. ಇನ್ನು ಬಿಸಿಲಿನಲ್ಲೂ ಜನರು ಮೈದಾನದ ತುಂಬೆಲ್ಲ ಕಿರಿದಿದ್ದು, ತುಂಬಿದ್ದ ಚುನಾವಣೆಯಲ್ಲಿ ಮತದಾರ ಪ್ರಭು ಯಾರ ಕೈ ಹಿಡಿಯುತ್ತಾನೆ ಎಂದು ಕಾದು ನೋಡಬೇಕಿದೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗುಂಡ್ಲುಪೇಟೆ ಪಟ್ಟಣದ 19ನೇ ವಾರ್ಡ್ನಲ್ಲಿ ಹಂದಿ ಕಚ್ಚಿ ಬಾಲಕನಿಗೆ ತೀವ್ರ ಗಾಯವಾಗಿರುವ ಘಟನೆ ಸಂಭವಿಸಿದೆ. ಪಟ್ಟಣದ ಪ್ಲೇಗ್ ಮಾರಮ್ಮ ದೇವಾಲಯದ ಹಳ್ಳದ ಕೇರಿ ಬಳಿ ಘಟನೆ ಸಂಭವಿಸಿದ್ದು, ಮೊಹಮ್ಮದ್ ಓಎಸ್ 9 ವರ್ಷದ ಬಾಲಕ ದಾಳಿಗೆ ಒಳಗಾಗಿದ್ದಾನೆ. ಗುಂಡ್ಲುಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಪಟ್ಟಣದಲ್ಲಿ ಹಂದಿ ಕಾಟ ಹಾಗೂ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು, ಗಬ್ಬೆದ್ದು ನಾರುತ್ತಿರುವ ಚರಂಡಿ ನಡುವೆ ಹಂದಿ ಕಾಟದಿಂದ ಜನರು ಬೇಸತ್ತಿದ್ದಾರೆ. ಹಂದಿ ಸಾಕುವವರನ್ನ ತೆರವುಗೊಳಿಸಲು ಆಗ್ರಹಿಸಿದ್ದಾರೆ. ಕಳ್ಕೊಂಡು ಬಂದ್ಬಿಟ್ಟೆ ನಾವು. ಇಲ್ಲಂದ್ರೆ ಮಗು ನಮ್ಮ ಕೈಗೆ ಸಿಕ್ತಿಲ್ಲ ಸರ್. ಇರೋದು ಒಂದೇ ಒಂದು ಗಂಡು ಮಗು ಅದು ಪಾಪ. ಅವ್ರ ತಂದೆ ನೋಡಿದ್ರೆ ಹುಷಾರಿಲ್ಲ ಆಗಿದ್ದಾರೆ ಪಾಪ. ಎಷ್ಟು ಗಂಟೆಲಿ ಆಗಿರೋದು? ನೋಡಿ ಅವ್ನಿಗೆ ಹುಷಾರಿಲ್ಲ, ಸುತ್ತಾಗಿ ಬಿದ್ಬಿಟ್ಟ. ಇವ್ ಮಗುದು ಬೇರೆ ಕಳ್ಕೊಂಡು ಬಂದ್ಬಿಟ್ಟೆ ನಾವು. ಇಲ್ಲಂದ್ರೆ ಮಗು ನಮ್ಮ ಕೈಗೆ ಸಿಕ್ತಿಲ್ಲ ಸರ್. ಇರೋದು ಒಂದೇ ಒಂದು ಗಂಡು ಮಗು ಅದು ಪಾಪ. ಅವ್ರ ತಂದೆ ನೋಡಿದ್ರೆ ಹುಷಾರಿಲ್ಲ ಆಗಿದ್ದಾರೆ ಪಾಪ. ಎಷ್ಟು ಗಂಟೆಲಿ ಆಗಿರೋದು? ನೋಡಿ ಅವ್ನಿಗೆ ಹುಷಾರಿಲ್ಲ, ಸುತ್ತಾಗಿ ಬಿದ್ಬಿಟ್ಟ. ಇವ್ ಮಗುದು ಬೇರೆ ಗುಬ್ಬಿ ತಾಲೂಕಿನ ಬೆಲ್ವತ್ತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯಾರು ಎಲ್ಲಿ ಹೋಗುತ್ತಿದ್ದಾರೋ ಗೊತ್ತಿಲ್ಲ. ನನ್ನ ಚುನಾವಣೆ ನಾನು ಮಾಡುತ್ತೇನೆ. ಚುನಾವಣೆ ಬಂದಾಗ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವುದು ಸಹಜ. ಚುನಾವಣಾ ಸಮಯದಲ್ಲಿ ಮತದಾರರು ಹೇಗೆ ನಿರ್ಧಾರ ಮಾಡುತ್ತಾರೆ ಎಂಬುದು ಬಹಳ ಮುಖ್ಯ. ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯಿಂದ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂತಿಮ ತೀರ್ಮಾನ ಮತದಾರರದ್ದೇ ಹೊರತು ಬೇರೆ ಯಾರದ್ದೂ ಅಲ್ಲ ಅಂತ ತಿಳಿಸಿದರು. ಗ್ರಾಮ ಪಂಚಾಯತಿ ಹೋಗ್ತಾ ಇದ್ದೀವಿ. ಈಗ ನಾವೀಗ ಪುರ ಮತ್ತು ಆರ್ನಳ್ಳಿ ಕಾಲೋನಿ, ಪುರ ಕಾಲೋನಿ ಬಂದಿಟ್ಟಿದ್ದೀವಿ, ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಗುಬ್ಬಿ ರಾಜಕೀಯ ದಿನದಿಂದ ದಿನಕ್ಕೆ ಒಂದು ಒಳ್ಳೆ ಟ್ವಿಸ್ಟ್ ತಗೊಳ್ತಾ ಇದೆ. ಎಲ್ಲೋ ಒಂದು ಕಡೆ BJPಯಲ್ಲಿದ್ದವರು, ಕಾಂಗ್ರೆಸ್ಸಲ್ಲಿದ್ದವರು ಇವತ್ತು JDSಗೆ ದೊಡ್ಡ ಮಟ್ಟದ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೇರ್ಪಡೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇವತ್ತು ಅದೇನು ಮಾಹಿತಿ ಈಗ ರಾತ್ರಿ ಮಲಗಿದ್ದು ಲೇಟು, ಬೆಳಗ್ಗೆ ಎದ್ದರೂ ಸೀದಾ ಕ್ಯಾನ್ವಾಸಿಗೆ ಬಂದಿದ್ದು. ಏನೇನು ನಡೀತಾ ಇತ್ತು ಗೊತ್ತಿಲ್ಲ. ಅಲ್ಲ, ಅದು ಏನಾದ್ರು ಏಟ್ ಆಗ್ಬೋದಾ ಅಂತ? ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೋಗಿರುವಂಥದ್ದು ಏಟ್ ಆಗ್ಬೋದಾ ಕಾಂಗ್ರೆಸ್ಗೆ ಏನಾದರೂ? ಕಾಂಗ್ರೆಸ್ಸು ಕ್ಯಾಂಡಿಡೇಟು ವಾರ ಮೊದಲೇದು ಊರು ಬಿಟ್ಟು ಹೋದಾಗಲೇ ಕಾಂಗ್ರೆಸ್ ಓಟು 14,000 ಓಟು. ಮೂಲ ಕಾಂಗ್ರೆಸ್ ಓಟ್ನ ಯಾರೂ ಚೇಂಜ್ ಮಾಡಿಲ್ಲ. ವ್ಯಕ್ತಿ ಹೋಗ್ಬೋದು ಬಿಟ್ಟರೆ ವ್ಯಕ್ತಿ ಜೊತೆಲೇ ಎಲ್ಲರೂ ಹೋಗ್ತಾರೆ ಅನ್ನೋದು ಭ್ರಮೆ ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಲ್ಲಹಳ್ಳಿ ದೇವರಾಜು, ಭರತ್ಗೌಡ, ಮಂಜುನಾಥ್, ಚಿಕ್ಕರಂಗೇಗೌಡ, ಶಿವಕುಮಾರ್, ರಾಮಯ್ಯ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ರಾಜ್ಯ ರಾಜಕೀಯದಲ್ಲೀಗ ನಾಮಪತ್ರ ಸಲ್ಲಿಕೆ ಪರ್ವ ಆರಂಭವಾಗಿದೆ. ಚುನಾವಣಾ ಆಯೋಗ ನಿಗದಿಪಡಿಸಿದ ದಿನಾಂಕದಿಂದಲೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದು, ಇಂದಿಗೂ ಕೂಡ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಚುನಾವಣೆಗೆ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ.
ಭಾರತೀಯ ಚುನಾವಣಾ ಆಯೋಗ ಮೇ 10ರಂದು ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಲಿದೆ ಎಂದು ಘೋಷಣೆ ಮಾಡಿದಾಗಿನಿಂದಲೂ ರಾಜ್ಯದ ಎಲ್ಲಾ ಪಕ್ಷಗಳ ಮುಖಂಡರು ನಾಯಕರು ತಲೆಕೆಡಿಸಿಕೊಂಡು ಓಡಾಡುತ್ತಲೇ ಇದ್ದಾರೆ. ಈ ನಡುವೆ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ಮುಂದಾಗಿದ್ದು, ಇಂದು ಕೂಡ ವಿವಿಧ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಚುನಾವಣೆ ತಯಾರಿ ನಡೆಸಲು ಮುಂದಾಗಿದ್ದಾರೆ. ಚಿಂತಾಮಣಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಹಾಲಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ನಾಮಪತ್ರಕ್ಕೂ ಮುನ್ನ ಶ್ರೀ ಕ್ಷೇತ್ರ ಕೈವಾರ ನಾರಾಯಣ ತಾತಯ್ಯ ದೇವಸ್ಥಾನ ಹಾಗೂ ಮುರುಗಮಲ್ಲ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ, ನಗರದ ಕೋಲಾರ ಕ್ರಾಸ್ ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರೋಡ್ ಶೋ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪಿ ರಾಜೀವ್ ಶನಿವಾರ ಏಪ್ರಿಲ್ 15ರಂದು ಶುಭ ಮುಹೂರ್ತದಲ್ಲಿ ರಾಯಭಾಗ ತಹಶೀಲ್ದಾರ್ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಇವತ್ತು ಮುಹೂರ್ತದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಮುಂದಿನ ಇದರಲ್ಲಿ ನಾಮಪತ್ರ ಮತ್ತು ಕಾರ್ಯಕರ್ತರ ಜೊತೆಗೆ ಯಾವ ರೀತಿ ನಾಮಪತ್ರ ಇನ್ನೊಂದು ಸಾರಿ ಸಲ್ಲಿಕೆ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ಕಾರ್ಯಕರ್ತರು ಸೇರಿ ಮತ್ತು ಹಿರಿಯರು ಸೇರಿ ನಿರ್ಧಾರ ಮಾಡ್ತಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿಯಿಂದ ನಾಮಪತ್ರ ಸಲ್ಲಿಕೆಯಾಗಿದ್ದು, ಹಾಗೆ ಜಿಕೆ ವೆಂಕಟಶಿವರೆಡ್ಡಿ ಜೆಡಿಎಸ್ ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಶ್ರೀನಿವಾಸಪುರ ಕ್ಷೇತ್ರಕ್ಕೆ 2 ಪಕ್ಷದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕೆಟಿ ಶಾಂತಕುಮಾರ್ ನಾಮಪತ್ರ ಸಲ್ಲಿಸಿದರು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ರೋಡ್ ಶೋ ಮೂಲಕ ಆಗಮಿಸಿ ಕೆಟಿ ಶಾಂತಕುಮಾರ್ ಅವರಿಗೆ ಬೆಂಬಲ ಸೂಚಿಸಿದರು. ನಗರದ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಜೆಡಿಎಸ್ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ರೋಡ್ ಶೋ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಒಟ್ನಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಾ ಇದೆ. ಅಭ್ಯರ್ಥಿಗಳು ಮತದಾರರ ಮನಗೆಲ್ಲಲು ಸಾಕಷ್ಟು ಕಸರತ್ತನ್ನ ಮಾಡುತ್ತಾ ಬಂದಿದ್ದಾರೆ. ಮತದಾರರು ಮಾತ್ರ ಮೇ 10ರಂದು ನಡೆಯುವ ಚುನಾವಣೆಯಲ್ಲಿ ಯಾರಿಗೆ ಒಲವು ತೋರಿಸುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ. ಅಥಣಿ ಹೆಸ್ಕಾಂ ಎದುರು ರೈತರೊಂದಿಗೆ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಹೈಡ್ರಾಮಾ ನಡೆಸಿದ್ದಾರೆ. ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ವಿದ್ಯುತ್ ಸ್ಥಗಿತಗೊಳಿಸಲಾಗುತ್ತಿದ್ದು, ಇದರಿಂದ ರೈತರ ಬೆಳೆಗೆ ನೀರುಣಿಸಲು ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರು ಪೂರೈಕೆಯಲ್ಲಿ ತೊಂದರೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮಗಳಿಗೆ ಕರೆಂಟ್ ಅನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕಾರಣ ಕೇಳಿದ್ರೆ ಹೊಳಿ ಒಳಗೆ ನೀರು ಕಡಿಮೆ ಐತಿ, ಅದಕ್ಕೆ ನಾವು ಕರೆಂಟ್ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ. ಇವತ್ತಲ್ಲಿ ದನಕರುಗಳಿಗೆ ನೀರಿಲ್ಲ. ರಾತ್ರಿ ಹೋದಾಗ ಈಗ ಎಕ್ಸಾಮ್ ಚಾಲು ಇದ್ದಾಗ ಸಹಿತ ಒಂದೊಂದು ದಿನ ಒಮ್ಮೆ ಬರಂಗಿಲ್ಲ. ಇಂಥ ಒಂದು ಸಮಸ್ಯೆ ಒಳಗೆ ಇವತ್ತು ನಾವು ಭಾಳ ಸ್ಪಷ್ಟವಾಗಿ ಎಲ್ಲ ರೈತರು ಕೂಡ್ಕೊಂಡು ಇವತ್ತು ಕಿವಿಯಲ್ಲಿ ಬಂದು ಇದು ಒಂಥರ ಧರಣಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ವಿಚಾರಗಳನ್ನು ಅವ್ರಿಗೆ ಸ್ಪಷ್ಟಪಡಿಸಿದ್ದೀವಿ. ಹೊಳಿ ಒಳಗೆ ನೀರು ಐತಿ, ಕರೆಂಟ್ ಹೆಚ್ಚು ಕೊಡ್ರಿ, ಅದು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿದ್ದೀವಿ. ಅದನ್ನೇನೋ ವಿಚಾರ ಮಾಡ್ತೀವಿ ಅಂತೇಳಿ ಹೋಗಿದ್ದಾರೆ. ಇದ್ರ ಜೊತೆಗೆ ನಾವಾಗಲಿ ಅನಿಲ್ ಜಿ ಆಗಲಿ ಈಗ ಅರವಿಂದ್ ದೇಶಪಾಂಡೆ ಜೊತೆಗೂ ಮಾತಾಡಿದ್ದೀವಿ. ಅವರು ಕೂಡ ಕೇಂದ್ರ ಮಂತ್ರಿಯಾದಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಮಾತನಾಡಿ, ಫಡ್ನೀಸ್ ಅನ್ನೋರಿಗೆ ಮಾತನಾಡಿ ಅದನ್ನು ನೀರು ಬಿಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಇಚ್ಚಲ್ ಕರಂಜಿಯ ಸುರೇಶ್ ಹಾವಳ್ ಕರ್ಜಿ ಅವರು ಕೂಡ ಬಂದಿದ್ದು, ಅವರು ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ರಮೇಶಣ್ಣ ಜಾರಕಿಹೊಳಿ ಅವರು ಕೂಡ ಯಾವುದೇ ಸಂದರ್ಭದಲ್ಲಿ ನೀರನ್ನು ತರುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನೀರು ಬರತ್ತದ, ಇವತ್ತು ನೀರು ಐತಿ, ಕರೆಂಟ್ ಚಾಲೂ ಆಗಬೇಕು. ಕರೆಂಟ್ ಚಾಲೂ ಆಗೋ ತನಕ ನಾವು ಇಲ್ಲಿಂದ ಹೇಳುವುದಿಲ್ಲ ಅನ್ನುವಂಥ ಒಂದು ಸಂಕಲ್ಪದಿಂದ ಎಲ್ಲ ರೈತರು ಇಲ್ಲಿ ಕೂತೀವಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.